ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಬಂಗಾರ ಬೇಕಾ? ದುಡ್ಡು ಕೊಡಿ, ಬಡ್ಡಿ ಕೊಡುತ್ತೆ ಸರ್ಕಾರ. ಮನೆಯಲ್ಲಿ ಇಲ್ಲದಿದ್ರೂ ಚಿನ್ನ, ಹಣದ ಚಿಂತೆ ಮಾಡಬೇಕಿಲ್ಲ ಇನ್ನ. ಟ್ಯಾಕ್ಸ್ ಕಟ್ಟಂಗಿಲ್ಲ, ಬಡ್ಡಿ ತಪ್ಪಲ್ಲ, ಲಾಭ ಮಿಸ್ ಆಗೋದೇ ಇಲ್ಲ. ಚಿನ್ನದ ಬೆಲೆ ಹೆಚ್ಚಾದ್ರೂ ಕಮ್ಮಿಯಾದ್ರೂ ಲಾಭ ಗ್ಯಾರಂಟಿ. ಇದೇ ಈ ಹೊತ್ತಿನ ವಿಶೇಷ. ಏನಿದು ಗೋಲ್ಡ್ ಬಾಂಡ್? ಗುರುವಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಸವರೆನ್ ಗೋಲ್ಡ್ ಬಾಂಡ್ ಬೆಲೆಗಳನ್ನ ರಿಲೀಸ್ ಮಾಡಿದೆ. 2017-18ರಲ್ಲಿ ರಿಲೀಸ್ ಮಾಡಿದ್ದ ಮೂರನೇ ಹಂತದ SGBಗಳಲ್ಲಿ ಹೂಡಿಕೆ ಮಾಡಿದವರು 300ಕ್ಕೂ ಹೆಚ್ಚು ಪ್ರತಿಶತ ಲಾಭ ಗಳಿಸಿದ್ದಾರೆ. RBI SGB ರೇಟ್ ಫಿಕ್ಸ್ ಮಾಡ್ತಾ ಇದ್ದಂತೆ ಹೂಡಿಕೆದಾರರು SGBಗಳ ಮೇಲೆ ಹೂಡಿಕೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಗೋಲ್ಡ್ ಬಾಂಡ್ ಅಂತ ನೋಡೋಣ ಬನ್ನಿ. ಮನೆಯಲ್ಲಿ ಇದ್ದರೆ ಚಿನ್ನ, ಚಿಂತೆ ಏತಕ್ಕೆ ಇನ್ನ. ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಿನ್ನದ ಅಂಗಡಿಯೊಂದರ ಜಾಹೀರಾತಿಗೆ ಕೊಡ್ತಿದ್ದ ಫೇಮಸ್ ಡೈಲಾಗ್. ಚಿನ್ನ ಅಂದ್ರೆ ಭಾರತೀಯರಿಗೆ ಅಚ್ಚುಮೆಚ್ಚು. ಬಡವರಿಂದ ಬಲ್ಲಿದವರೆಗೆ, ಉಳ್ಳವರಿಂದ ಇಲ್ಲದವರವರೆಗೆ ಭಾರತೀಯರು ಬಂಗಾರ ಅಂದ್ರೆ ಮೋಹಪಾಶಕ್ಕೆ ಸಿಲುಕ್ತಾರೆ. ಅನದಿ ಕಾಲದಿಂದಲೂ ಭಾರತೀಯರು ಚಿನ್ನವನ್ನ ಆಭರಣವಾಗಿ ನೋಡಿಲ್ಲ, ಬದಲಿಗೆ ಅದೊಂದು ಹೂಡಿಕೆ ಅಂತ ಭಾವಿಸ್ತಾರೆ. ಇದೇ ಕಾರಣಕ್ಕೆ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿನ್ನ ಇರೋ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. RBI ರೇಟ್ ಫಿಕ್ಸ್ ಬಳಿಕ SGBಗೆ ಫುಲ್ ಡಿಮ್ಯಾಂಡ್. 8 ವರ್ಷದಲ್ಲಿ 338ರಷ್ಟು ಲಾಭ ನೀಡಿದ SGB ಹೂಡಿಕೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಕ್ಟೋಬರ್ 16, 2025ರಂದು 2017-18ರಲ್ಲಿ ವಿತರಿಸಿದ್ದ ಸಾವರಿನ್ ಗೋಲ್ಡ್ ಬಾಂಡ್ಗಳಿಗೆ ರೇಟ್ ಫಿಕ್ಸ್ ಮಾಡಿದೆ. ಆಗ 1 ಗ್ರಾಂನ ಬಾಂಡ್ ಮೇಲೆ 2,866 ರೂಪಾಯಿ ಹೂಡಿಕೆ ಮಾಡಲಾಗಿತ್ತು. ಈಗ ಅದರ ಬೆಲೆಯನ್ನ 12,567 ರೂಪಾಯಿಗೆ ಫಿಕ್ಸ್ ಮಾಡಲಾಗಿದೆ. ಇದು ಗೋಲ್ಡ್ ಬಾಂಡ್ನ ಬೆಲೆಯಾಗಿದೆ. ಆದರೆ ಇದಕ್ಕೆ ವಾರ್ಷಿಕ ಬಡ್ಡಿ ದರ 2.5ರಷ್ಟು ಸೇರಿಸಿಲ್ಲ. ಸುಮಾರು 8 ವರ್ಷಗಳಿಗೆ ಈ ಬಡ್ಡಿ ದರವನ್ನ ಸೇರಿಸಿದ್ರೆ ಪ್ರತಿ ಬಾಂಡ್ ಬೆಲೆ 14,000 ರೂಪಾಯಿ ದಾಟಲಿದೆ. ಈ ಮೂಲಕ ಹೂಡಿಕೆದಾರರು ಭರ್ಜರಿ ಲಾಭ ಗಳಿಸಿದ್ದಾರೆ. ಹೀಗಾಗಿ SGB ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆಮದು ಕಡಿವಾಣಕ್ಕೆ ಮೋದಿ 1.0 ಸರ್ಕಾರದ ಪ್ಲಾನ್. 2015ರಲ್ಲಿ ಜಾರಿಗೆ ಬಂದಿತ್ತು ಸಾವರಿನ್ ಗೋಲ್ಡ್ ಬಾಂಡ್. ಭಾರತೀಯರ ಚಿನ್ನದ ಮೇಲಿನ ಆಸೆ ಎಷ್ಟಿದೆ ಅಂದ್ರೆ, ಭಾರತೀಯರು ಪ್ರತಿ ವರ್ಷ ಟನ್ ಗಟ್ಟಲೆ ಚಿನ್ನವನ್ನ ಆಮದು ಮಾಡಿಕೊಳ್ತಿದ್ದಾರೆ. 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಭಾರತ ವಿದೇಶಿ ವಿನಿಮಯ ಸಮಸ್ಯೆ ಎದುರಿಸುತ್ತಿತ್ತು. ಭಾರತದ ರಫ್ತಿಗಿಂತ ಆಮದು ಹೆಚ್ಚಾಗಿದ್ದ ಕಾರಣ ಪಾವತಿಯಲ್ಲಿ ತೀವ್ರ ವ್ಯತ್ಯಾಸ ಕಂಡು ಬಂದಿತ್ತು. ಈ ಸಮಸ್ಯೆಯನ್ನ ನಿವಾರಿಸದೇ ಇದ್ರೆ ಭಾರತ ಸಂಕಷ್ಟಕ್ಕೆ ಸಿಲುಕುವ ಅಪಾಯ ಎದುರಿಸುತ್ತಿತ್ತು. ಈ ವೇಳೆ ಭಾರತದ ವಿತ್ತ ಸಚಿವರಾಗಿದ್ದ ಅರುಣ್ ಜೇಟ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ರು. ಭಾರತಕ್ಕೆ ಆಮದಾಗುವ ಚಿನ್ನದ ಪ್ರಮಾಣವನ್ನ ತಗ್ಗಿಸಲು ಭೌತಿಕ ಚಿನ್ನದ ಬದಲು ಬಾಂಡ್ಗಳ ರೂಪದಲ್ಲಿ ಚಿನ್ನ ರಿಲೀಸ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿತು. ಅಂದ್ರೆ ನೀವು ಆಭರಣ, ಚಿನ್ನದ ಬಿಸ್ಕತ್,
ಬಿಲ್ಲೆಗಳ ಬದಲಿಗೆ ಸರ್ಕಾರ ಪ್ರಸ್ತುತ ಚಿನ್ನಕ್ಕಿರುವ ಬೆಲೆಯಲ್ಲಿ ಪೇಪರ್ ಚಿನ್ನ ನೀಡಲು ನಿರ್ಧರಿಸಿತ್ತು. ಈ ಮೂಲಕ ಭಾರತಕ್ಕೆ ಆಮದಾಗುವ ಚಿನ್ನದ ಪ್ರಮಾಣವನ್ನ ತೀವ್ರವಾಗಿ ತಗ್ಗಿಸಲು ನಿರ್ಧರಿಸಿತ್ತು. ಜೊತೆಗೆ ಇದಕ್ಕೆ ತೆರಿಗೆ ವಿನಾಯಿತಿ ನೀಡೋದೇ ಅಲ್ಲದೆ ವಾರ್ಷಿಕ ಶೇಕಡ 2.5ರಷ್ಟು ಬಡ್ಡಿ ಕೂಡ ನೀಡ್ತೀವಿ ಅಂತ ಹೇಳಿತು. ಇದರಿಂದ ಭಾರತದ ವಿದೇಶಿ ವಿನಿಮಯ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿತು. ಜೊತೆಗೆ ಆಮದು ರಫ್ತು ಅಂತರವನ್ನ ಭಾರೀ ಪ್ರಮಾಣದಲ್ಲಿ ಇಳಿಕೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಸರ್ಕಾರಿ ಬಾಂಡ್ಗಳ ಬದಲು ಎಸ್ಜಿಬಿಯಲ್ಲಿ ಹೂಡಿಕೆ. ಸರ್ಕಾರದ ಹೊಸ ಯೋಜನೆಗೆ ಹೂಡಿಕೆದಾರರ ಸ್ವಾಗತ. ಸಾಮಾನ್ಯವಾಗಿ ಹೂಡಿಕೆದಾರರು ಹೂಡಿಕೆ ಮಾಡುವ ವೇಳೆ ಹೆಚ್ಚಿನ ಜಾಗ್ರತೆ ವಹಿಸುತ್ತಾರೆ. ಸರಕುಗಳು, ಚಿನ್ನ, ಬೆಳ್ಳಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಗಿಂತ ಸರ್ಕಾರಿ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡೋದು ತುಂಬಾ ಸೇಫ್. ಯಾಕಂದ್ರೆ ಸಾಮಾನ್ಯವಾಗಿ ಇತರ ಹೂಡಿಕೆಗಳಲ್ಲಿ ಹೆಚ್ಚು ರಿಸ್ಕ್ ಇರುತ್ತೆ. ಲಾಭ ನಷ್ಟಗಳಲ್ಲಿ ಏರುಪೇರಾಗೋ ಸಾಧ್ಯತೆ ಇರುತ್ತೆ. ಆದರೆ ಸರ್ಕಾರಿ ಷೇರುಗಳಲ್ಲಿ ಅಂಥ ರಿಸ್ಕ್ ಇರಲ್ಲ. ಸರ್ಕಾರ ಹೇಳಿದಷ್ಟು ರಿಟರ್ನ್ ಬರೋದು ಪಕ್ಕಾ ಆಗಿರುತ್ತೆ. ಜೊತೆಗೆ ಕೆಲವು ತೆರಿಗೆ ವಿನಾಯಿತಿಗಳನ್ನ ಕೂಡ ನೀಡಲಾಗುತ್ತೆ. ಹೀಗಾಗಿ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆಗೆ ಹೂಡಿಕೆದಾರರು ಹೆಚ್ಚು ಆದ್ಯತೆ ಕೊಡ್ತಾರೆ. ಕೇಂದ್ರ ಸರ್ಕಾರ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಜಾರಿ ಮಾಡಿದ್ದಕ್ಕೆ ಹೂಡಿಕೆದಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಸರ್ಕಾರಿ ಬಾಂಡ್ಗಳಿಗಿಂತ ಎಸ್ಜಿಬಿಗಳ ಮೇಲೆ ಹೂಡಿಕೆ ಮಾಡಲು ಉತ್ಸಾಹ ತೋರಿಸಿದ್ರು. ಅಂದಿನ ಚಿನ್ನದ ಬೆಲೆಯಲ್ಲಿ ಬಾಂಡ್ ಕೊಂಡುಕೊಂಡು ತಾವು ಮಾರುವ ದಿನದ ಬೆಲೆಯಲ್ಲಿ ಹಣ ವಾಪಸ್ ಪಡೆಯುತ್ತೇವೆ ಅಂತ ಗೊತ್ತಾದ ಬಳಿಕ ಹೂಡಿಕೆದಾರರು ಎಸ್ಜಿಬಿಯಲ್ಲಿ ಹೂಡಿಕೆ ಮಾಡಲು ಹೆಚ್ಚಿನ ಉತ್ಸಾಹ ತೋರಿಸಿದ್ರು. ಅಂದು ಹೂಡಿಕೆದಾರರು ತೋರಿಸಿದ ಅತ್ಯುತ್ಸಾಹ ಇಂದು ಫಲ ನೀಡಿದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದ ಹೂಡಿಕೆದಾರರು ಅದಕ್ಕೆ ತಕ್ಕ ಪ್ರತಿಫಲ ಪಡೆದಿದ್ದಾರೆ. ತಮ್ಮ ಹೂಡಿಕೆಯ ಮೇಲೆ ಗರಿಷ್ಠ ಲಾಭ ಗಳಿಸಿದ್ದಾರೆ. ಭರ್ಜರಿ ಯಶಸ್ಸು ಕಂಡಿತ್ತು ಸರ್ಕಾರದ ಹೊಸ ಯೋಜನೆ. ನಿರೀಕ್ಷಿತ ಗುರಿಯನ್ನ ತಲುಪಲು ನಮೋ ಸರ್ಕಾರ ಸಕ್ಸಸ್. ಭಾರತ ಎದುರಿಸುತ್ತಿದ್ದ ವಿದೇಶಿ ವಿನಿಮಯ ಸಮಸ್ಯೆ ಬಗೆಹರಿಸಲು ಸರ್ಕಾರ ಹೊಸ ಯೋಜನೆ ಜಾರಿಗೆ ತಂದಿತ್ತು. ಈ ಮೂಲಕ ಆಮದು ರಫ್ತು ನಡುವಿನ ಅಂತರ ಕಡಿಮೆಯಾಗಿತ್ತು. ಇದರಿಂದ ಸರ್ಕಾರ ನಿಟ್ಟುಸಿರು ಬಿಟ್ಟಿತ್ತು. ಇದಾದ ಬಳಿಕ ನಾನಾ ಕ್ರಮಗಳ ಮೂಲಕ ಭಾರತದ ವಿದೇಶಿ ವಿನಿಮಯ ಸಮಸ್ಯೆಯನ್ನ ಪರಿಹಾರ ಮಾಡಿತ್ತು. ನಮೋ ಸರ್ಕಾರ ಜಾರಿಗೆ ತಂದಿದ್ದ ಹೊಸ ಯೋಜನೆ ಭರ್ಜರಿ ಯಶಸ್ಸು ಕಂಡಿತ್ತು. ನಿರೀಕ್ಷಿತ ಗುರಿಯನ್ನ ಮುಟ್ಟುವ ಮೂಲಕ ನರೇಂದ್ರ ಮೋದಿ ಸರ್ಕಾರ ಭರ್ಜರಿ ಸಕ್ಸಸ್ ಕಂಡಿತು. ಹೀಗೆ ಯಶಸ್ಸು ಕಂಡ ಬಳಿಕ ಸರ್ಕಾರ ಹಂತ ಹಂತವಾಗಿ ಎಸ್ಜಿಬಿಗಳನ್ನ ಬಿಡುಗಡೆ ಮಾಡಿತು. ಲೋಹದ ಮೇಲೆ ವ್ಯಾಮೋಹ ಹೆಚ್ಚಿದೆ. ಇಷ್ಟಾದ್ರೂ ಎಸ್ಜಿಬಿ ಯಶಸ್ಸು ಕಂಡಿದ್ದು ಸರ್ಕಾರಕ್ಕೆ ಅಚ್ಚರಿ ತರಿಸಿತ್ತು. ಚಿನ್ನಾಭರಣಗಳ ಬದಲು ಎಸ್ಜಿಬಿಗಳ ಮೇಲೆ ಭಾರತೀಯರು ಹೂಡಿಕೆ ಮಾಡಿದ್ದಾರೆ ಅನ್ನೋ ಭರವಸೆ ಸರ್ಕಾರಕ್ಕೆ ಇರಲಿಲ್ಲ. ಆದರೆ ಸರ್ಕಾರದ ನಿರೀಕ್ಷೆ ಮೀರಿ ಯೋಜನೆ ಯಶಸ್ಸು ಕಂಡಿದೆ. ಇದರಿಂದ ಉತ್ತೇಜಿತವಾದ ಸರ್ಕಾರ ಹೆಚ್ಚು ಎಸ್ಜಿಬಿಗಳನ್ನ ರಿಲೀಸ್ ಮಾಡಿತು. ಇದರ ಪರಿಣಾಮ ಭಾರತದ ವಿದೇಶಿ ವಿನಿಮಯ ಸಮಸ್ಯೆ ಸಂಪೂರ್ಣ ಅಲ್ಲದಿದ್ರೂ ಅಲ್ಪ ಮಟ್ಟಿಗಾದ್ರೂ ಸಮಸ್ಯೆ ನಿವಾರಣೆಯಾಗಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ಎಸ್ಜಿಬಿಗಳ ಹೊಸ ದರ ಅನೌನ್ಸ್ ಮಾಡ್ತಾ ಇದ್ದಂತೆ ಎಸ್ಜಿಬಿಗಳ ಖರೀದಿಗೆ ಹೂಡಿಕೆದಾರರು ಮುಗಿಬಿದ್ದಿದ್ದಾರೆ. ಹೀಗಾಗಿ ಪ್ರಸ್ತುತ ಇರೋ ಎಸ್ಜಿಬಿಗಳ ಬೆಲೆಯಲ್ಲಿ ಭಾರೀ ಪ್ರಮಾಣದ ಏರಿಕೆ ಕಂಡು ಬಂದಿದೆ. ಹೀಗಾಗಿ ಎಸ್ಜಿಬಿಗಳ ಮೇಲೆ ಹೂಡಿಕೆ ಮಾಡೋದು ಎಷ್ಟು ಸೇಫ್, ಸರ್ಕಾರ ಹೊಸದಾಗಿ ಎಸ್ಜಿಬಿಗಳನ್ನ ರಿಲೀಸ್ ಮಾಡೋದು ಯಾವಾಗ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಯಾರೇ ಆಗಿರಲಿ, ತಾವು ಮಾಡಿದ ಹೂಡಿಕೆಗೆ ಗರಿಷ್ಠ ಲಾಭ ಬೇಕು ಅನ್ನೋ ಉದ್ದೇಶ ಹೊಂದಿರ್ತಾರೆ. ಹೀಗಾಗಿ ಹೆಚ್ಚಿನ ಹೂಡಿಕೆದಾರರು ಸರ್ಕಾರಿ ಬಾಂಡ್ಗಳು, ಚಿನ್ನ, ಬೆಳ್ಳಿ ಅಂತ ಕಡಿಮೆ ರಿಸ್ಕ್ ಇರೋ ಕಡೆ ಹೂಡಿಕೆ ಮಾಡ್ತಾರೆ. ಈಗ ಈ ಪಟ್ಟಿಗೆ ಎಸ್ಜಿಬಿ ಸೇರ್ಪಡೆಯಾಗಿದೆ. ಅದರಲ್ಲೂ 8 ವರ್ಷಗಳ ಅವಧಿಯಲ್ಲಿ 300%ಕ್ಕಿಂತಲೂ ಹೆಚ್ಚಿನ ಲಾಭ ಬರ್ತಿದ್ದಂತೆ ಎಸ್ಜಿಬಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇದರಿಂದ ಎಸ್ಜಿಬಿಗಳಿಗೆ ಡಿಮ್ಯಾಂಡ್ ಹಲವು ಪಟ್ಟು ಹೆಚ್ಚಳವಾಗಿದೆ.
ಆರ್ಬಿಐ ಘೋಷಣೆ ಬಳಿಕ ಎಸ್ಜಿಬಿಗಳಿಗೆ ಬೇಡಿಕೆ ಹೆಚ್ಚಳ. ಹೂಡಿಕೆಯ ಲಾಭ ಹೆಚ್ಚಿದ್ರಿಂದ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಅಕ್ಟೋಬರ್ 16, 2025ರಂದು ಆರ್ಬಿಐ 2017-18ನೇ ಸಾಲಿನ 3ನೇ ಸರಣಿ ಎಸ್ಜಿಬಿಗಳ ರೇಟ್ ಅನೌನ್ಸ್ ಮಾಡಿದೆ. ವಾರ್ಷಿಕ ಬಡ್ಡಿ ದರ ಬಿಟ್ಟು ರೇಟ್ ಫಿಕ್ಸ್ ಮಾಡಿದೆ. ಇದಕ್ಕೆ ಬಡ್ಡಿ ದರ ಸೇರಿದ್ರೆ ಪ್ರತಿಶತ 400ರಷ್ಟು ಲಾಭ ಸಿಗುವ ಖಾತ್ರಿ ಸಿಕ್ಕಿದೆ. ಇದರಿಂದಾಗಿ ಹೂಡಿಕೆದಾರರು ಎಸ್ಜಿಬಿಗಳ ಮೇಲೆ ಹೂಡಿಕೆ ಮಾಡಲು ಮುಗಿಬಿದ್ದಿದ್ದಾರೆ. ಮಾರುಕಟ್ಟೆಯಲ್ಲಿ ಎಸ್ಜಿಬಿಗಳ ಬೇಡಿಕೆ ಹೆಚ್ಚಳವಾಗಿದೆ. ಹೂಡಿಕೆ ಮಾಡಿದ್ದಕ್ಕೆ ಸಿಕ್ಕಿರೋ ಲಾಭದಿಂದ ಎಸ್ಜಿಬಿಗಳಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾಗಿದ್ರೆ ಸರ್ಕಾರ ಕೊನೆಯ ಬಾರಿಗೆ ರಿಲೀಸ್ ಮಾಡಿರೋ ಎಸ್ಜಿಬಿಯ ಅಂದಿನ ಬೆಲೆ, ಪ್ರಸ್ತುತ ಬೆಲೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ 28 ಡಿಸೆಂಬರ್ 2031ರಲ್ಲಿ ಮೆಚೂರ್ ಆಗುವ ಪ್ರತಿ ಬಾಂಡ್ನ ಆರಂಭಿಕ ಬೆಲೆ 6,199 ರೂಪಾಯಿ ಆಗಿದ್ದು, ಪ್ರಸ್ತುತ ಅದರ ಬೆಲೆ 14,616 ರೂಪಾಯಿ ಆಗಿದೆ. ಈ ಮೂಲಕ ಹೂಡಿಕೆದಾರರು ಶೇಕಡ 54.5ರಷ್ಟು ಲಾಭ ಗಳಿಸಿದ್ದು, ಈ ಬಾಂಡ್ ಮೆಚೂರ್ ಆಗಲು ಇನ್ನೂ 6 ವರ್ಷ 2 ತಿಂಗಳು 16 ದಿನ ಬಾಕಿ ಇದೆ. 28 ಫೆಬ್ರವರಿ 2032ರಲ್ಲಿ ಮೆಚೂರ್ ಆಗುವ ಪ್ರತಿ ಬಾಂಡ್ನ ಆರಂಭಿಕ ಬೆಲೆ 6,262 ರೂಪಾಯಿ ಆಗಿದ್ದು, ಪ್ರಸ್ತುತ ಅದರ ಬೆಲೆ 15,266 ರೂಪಾಯಿ ಆಗಿದೆ. ಈ ಮೂಲಕ ಹೂಡಿಕೆದಾರರು ಶೇಕಡ 74.4ರಷ್ಟು ಲಾಭ ಗಳಿಸಿದ್ದು, ಈ ಬಾಂಡ್ ಮೆಚೂರ್ ಆಗಲು ಇನ್ನೂ 6 ವರ್ಷ 4 ತಿಂಗಳು 9 ದಿನ ಬಾಕಿ ಇದೆ. 8 ಸೆಪ್ಟೆಂಬರ್ 2028ರಲ್ಲಿ ಮೆಚೂರ್ ಆಗುವ ಪ್ರತಿ ಬಾಂಡ್ನ ಆರಂಭಿಕ ಬೆಲೆ 5,117 ರೂಪಾಯಿ ಆಗಿದ್ದು, ಪ್ರಸ್ತುತ ಅದರ ಬೆಲೆ 12,520 ರೂಪಾಯಿ ಆಗಿದೆ. ಈ ಮೂಲಕ ಹೂಡಿಕೆದಾರರು ಶೇಕಡ 21ರಷ್ಟು ಲಾಭ ಗಳಿಸಿದ್ದು, ಈ ಬಾಂಡ್ ಮೆಚೂರ್ ಆಗಲು ಇನ್ನೂ 2 ವರ್ಷ 10 ತಿಂಗಳು 22 ದಿನ ಬಾಕಿ ಇದೆ. 20 ಸೆಪ್ಟೆಂಬರ್ 2031ರಲ್ಲಿ ಮೆಚೂರ್ ಆಗುವ ಪ್ರತಿ ಬಾಂಡ್ನ ಆರಂಭಿಕ ಬೆಲೆ 5,923 ರೂಪಾಯಿ ಆಗಿದ್ದು, ಪ್ರಸ್ತುತ ಅದರ ಬೆಲೆ 14,566 ರೂಪಾಯಿ ಆಗಿದೆ. ಈ ಮೂಲಕ ಹೂಡಿಕೆದಾರರು ಶೇಕಡ 56.8ರಷ್ಟು ಲಾಭ ಗಳಿಸಿದ್ದು, ಈ ಬಾಂಡ್ ಮೆಚೂರ್ ಆಗಲು ಇನ್ನೂ 5 ವರ್ಷ 11 ತಿಂಗಳು 3 ದಿನ ಬಾಕಿ ಇದೆ. 19 ಜನವರಿ 2029ರಲ್ಲಿ ಮೆಚೂರ್ ಆಗುವ ಪ್ರತಿ ಬಾಂಡ್ನ ಆರಂಭಿಕ ಬೆಲೆ 5,104 ರೂಪಾಯಿ ಆಗಿದ್ದು, ಪ್ರಸ್ತುತ ಅದರ ಬೆಲೆ 13,270 ರೂಪಾಯಿ ಆಗಿದೆ. ಈ ಮೂಲಕ ಹೂಡಿಕೆದಾರರು ಶೇಕಡ 24.2ರಷ್ಟು ಲಾಭ ಗಳಿಸಿದ್ದು, ಈ ಬಾಂಡ್ ಮೆಚೂರ್ ಆಗಲು ಇನ್ನೂ 3 ವರ್ಷ 3 ತಿಂಗಳು 7 ದಿನ ಬಾಕಿ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೋಲ್ಡ್ ಸಾವರಿನ್ ಬಾಂಡಿನ ಸೀರೀಸ್ 3 ಇದರ ರಿಡೆಂಪ್ಷನ್ ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡಿದೆ. ಆ ಕಾಲಕ್ಕೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾರೋ 1 ಗ್ರಾಮ್ ಗೋಲ್ಡನ್ನು ತಗೊಂಡ್ರೆ 2,866 ರೂಪಾಯಿಗೆ, ಇಂಥದ್ದನ್ನು 4 kg ತನಕ 1 ವರ್ಷಕ್ಕೆ ತೆಗೆದುಕೊಳ್ಳುವಂತಹ ಅವಕಾಶ ಆ ಸಂದರ್ಭದಲ್ಲಿ ಇತ್ತು. ಅವರಿಗೆ 1 ಗ್ರಾಮ್ ಗೋಲ್ಡಿಗೆ ಅವರೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದೇ ಗೋಲ್ಡನ್ನು ಇವತ್ತಿನ ಮಾರುಕಟ್ಟೆ ದರಕ್ಕೆ ಅಂದರೆ 12,567 ರೂಪಾಯಿಗೆ ವಾಪಸ್ ಕೊಡುವಂಥದ್ದು 8 ವರ್ಷದ ಮೇಲೆ. ಸರಾಸರಿ 338% ಯಾರೆಲ್ಲ ಹೂಡಿಕೆ ಮಾಡಿದಾರಲ್ಲ ಅವರಿಗೆ ಸಿಗುವಂಥ ಒಂದು ಮಹತ್ವದ ಯೋಜನೆ ಇದು. 2017-18ರಲ್ಲಿ ಯಾರೆಲ್ಲ ಈ ಗೋಲ್ಡ್ ಬಾಂಡ್ ಸಾವರಿನ್ ಗೋಲ್ಡ್ ಬಾಂಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅವರಿಗೆಲ್ಲರಿಗೂ ಕೂಡ ಲಾಭವಾಗಿದೆ. ಎಲ್ಲರೂ ಕೂಡ ಆನಂದದಿಂದ ಇದ್ದಾರೆ. 2024ರ ಫೆಬ್ರವರಿಯಲ್ಲಿ ಎಸ್ಜಿಬಿಗಳಿಗೆ ಸರ್ಕಾರದ ಬ್ರೇಕ್. ರೇಟ್ ಫಿಕ್ಸ್ ಮಾಡ್ತಿದ್ದಂತೆ ಭೌತಿಕ ಚಿನ್ನಕ್ಕಿಂತ ಹೆಚ್ಚು ಬೆಲೆ. 2024ರ ಫೆಬ್ರವರಿಯಲ್ಲಿ ಸರ್ಕಾರ ಕೊನೆಯ ಬಾರಿಗೆ ಎಸ್ಜಿಬಿಗಳನ್ನು ರಿಲೀಸ್ ಮಾಡಿತು. ಇವು 2032ರ ಫೆಬ್ರವರಿಯಲ್ಲಿ ಮೆಚೂರ್ ಆಗಲಿವೆ. ಮುಂದಿನ ದಿನಗಳಲ್ಲಿ ಎಸ್ಜಿಬಿಗಳನ್ನು ರಿಲೀಸ್ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಹೀಗಾಗಿ 2017-18ರ ಸಾಲಿನ 3ನೇ ಸರಣಿಯ ಎಸ್ಜಿಬಿಗಳಿಗೆ ಆರ್ಬಿಐ ರೇಟ್ ಫಿಕ್ಸ್ ಮಾಡ್ತಾ ಇದ್ದಂತೆ ಎಸ್ಜಿಬಿಗಳ ಬೆಲೆ ಭೌತಿಕ ಚಿನ್ನಕ್ಕಿಂತ ಶೇಕಡ 26ರಷ್ಟು ಹೆಚ್ಚು ಮೊತ್ತದಲ್ಲಿ ವ್ಯವಹಾರ ಕಾಣ್ತಿವೆ. ಮಾರುಕಟ್ಟೆಯಲ್ಲಿ ಎಸ್ಜಿಬಿಗಳ ಕೊರತೆ ಅವುಗಳ ಡಿಮ್ಯಾಂಡ್ ಹೆಚ್ಚಿಸಿವೆ. ಹೂಡಿಕೆ ಮಾಡಿದ ಹಣಕ್ಕಿಂತ 100 ಪಟ್ಟು ಲಾಭ ಪಡೆಯೋ ಆಸೆಗೆ ಬಿದ್ದು ಹೂಡಿಕೆದಾರರು ಪರ್ಯಾಯ ಮಾರುಕಟ್ಟೆಯಲ್ಲಿ ಎಸ್ಜಿಬಿಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ.
ಉದ್ದೇಶ ಈಡೇರಿದ ಬಳಿಕ ಯೋಜನೆ ನಿಲ್ಲಿಸಿದ ಸರ್ಕಾರ. ಭೌತಿಕ ಚಿನ್ನಕ್ಕಿಂತ ಎಸ್ಜಿಬಿಗಳ ನಿರ್ವಹಣೆ ವೆಚ್ಚ ಹೆಚ್ಚಳ. ಎಸ್ಜಿಬಿ ಯೋಜನೆ ಜಾರಿಗೆ ಬಂದಾಗ ಭೌತಿಕ ಚಿನ್ನಕ್ಕಿಂತ ಎಸ್ಜಿಬಿಯಲ್ಲಿ ಹೂಡಿಕೆ ಹೆಚ್ಚು ಆಕರ್ಷಕವಾಗಿ ಕಂಡಿತ್ತು. ಸರ್ಕಾರ ಎಸ್ಜಿಬಿ ಯೋಜನೆ ಆರಂಭಿಸಿದ ಗುರಿಯನ್ನ ಕೂಡ ತಲುಪಿತು. ಭಾರತಕ್ಕೆ ಆಮದಾಗ್ತಿದ್ದ ಚಿನ್ನದಲ್ಲಿ ತೀವ್ರ ಪ್ರಮಾಣದ ಕುಸಿತ ಕಂಡಿರಲಿಲ್ಲ. ಆದರೆ ವಿದೇಶಿ ವಿನಿಮಯ ಕೊರತೆ ನೀಗಿಸುವಲ್ಲಿ ಭರ್ಜರಿ ಯಶಸ್ಸು ಕಂಡಿತು. ಹೀಗಾಗಿ ಯೋಜನೆಯ ಉದ್ದೇಶ ಈಡೇರಿದ ಬಳಿಕ ಸರ್ಕಾರ ಈ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಭೌತಿಕ ಚಿನ್ನದ ನಿರ್ವಹಣೆಗಿಂತ ಹೆಚ್ಚು ವೆಚ್ಚ ಮತ್ತು ಹೂಡಿಕೆದಾರರಿಗೆ ಹೆಚ್ಚು ಹಣ ನೀಡಬೇಕಾದ ಸನ್ನಿವೇಶ ಎದುರಾಗಿತ್ತು. ಹೀಗಾಗಿ ಭೌತಿಕ ಚಿನ್ನಕ್ಕಿಂತ ಎಸ್ಜಿಬಿಗಳ ನಿರ್ವಹಣಾ ವೆಚ್ಚ ಹೆಚ್ಚಳವಾದ ಕಾರಣ ಬೊಕ್ಕಸದ ಮೇಲೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಾಲದ ಹೊರೆ ಬಿದ್ದಿದೆ. ಹೀಗಾಗಿ ಎಸ್ಜಿಬಿ ಯೋಜನೆಗೆ ಕೋಕ್ ಕೊಡಲಾಗಿದೆ. ಹತ್ತು ಗ್ರಾಮಿಗೆ 1,26,000 ಎಲ್ಲಿ ಲೆಕ್ಕ ಹಾಕ್ಕೊಳ್ಳಿ ನೀವು. ಹೆಚ್ಚು ಕಡಿಮೆ 4.5 ಪಟ್ಟು 5 ಪಟ್ಟಿನಷ್ಟು 5ರ ಪಟ್ಟಿನಷ್ಟು 8 ವರ್ಷದಲ್ಲಿ ಆಗಿದೆ. ನೀವು ಯಾವುದೇ ಉಳಿತಾಯದಲ್ಲಿ ಆಗ್ತಾ ಇರಲಿಲ್ಲ, ಯಾವುದೇ ಶೇರಿನಲ್ಲಿ ಆಗ್ತಾ ಇರಲಿಲ್ಲ. ಈ ಎಲ್ಲದರ ಪರಿಣಾಮವಾಗಿ ಇವತ್ತು ಈ ಪ್ರಮಾಣದಲ್ಲಿ ಜನರಿಗೆ ಆದಾಯ ಸಿಕ್ಕಿದೆ. 2023-24 ಫೆಬ್ರವರಿ ನಂತರ ಅದನ್ನು ಬಂದ್ ಮಾಡಿದ್ದಾರೆ. ಯಾಕೆಂದರೆ ಅದರ ನಿರೀಕ್ಷಿತ ಪ್ರಮಾಣದಲ್ಲಿ ಗೋಲ್ಡ್ ಇಂಪೋರ್ಟ್ ಮಾಡಬೇಕು ಅಂತೇಳಿ ಹೇಳೋದು ಆಗಲಿಲ್ಲ ಎನ್ನುವಂಥ ಒಂದು ಕಾರಣದಿಂದ. ಎಸ್ಜಿಬಿಗಳ ಮೇಲೆ ಹೂಡಿಕೆಗೂ ಮುನ್ನ ಇರಲಿ ಎಚ್ಚರ. ಚಿನ್ನದ ಬೆಲೆಯಲ್ಲಿ ಕುಸಿತವಾದ್ರೆ ಎಸ್ಜಿಬಿ ಡೇಂಜರ್. ಪ್ರಸ್ತುತ ಸನ್ನಿವೇಶದಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಮೊತ್ತ ತಲುಪಿದೆ. ಜಾಗತಿಕವಾಗಿ ಸೃಷ್ಟಿಯಾಗಿರೋ ಸಂಘರ್ಷಗಳು, ಅಮೆರಿಕ ಸರ್ಕಾರ ಟ್ಯಾರಿಫ್ ವಾರ್, ಡಾಲರ್ ಅಪಮೌಲ್ಯೀಕರಣ, ಜಗತ್ತಿನಲ್ಲಿ ಆಗ್ತಿರೋ ಹಲವಾರು ಅಲ್ಲೋಲ ಕಲ್ಲೋಲಗಳ ಪರಿಣಾಮ ಚಿನ್ನದ ಬೆಲೆ ಏರಿಕೆಯಾಗಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅನ್ನೋ ಹುಚ್ಚು ನಾಯಕನಿಂದ ಜಗತ್ತಿನಲ್ಲಿ ಆತಂಕ ಎದುರಾಗಿದೆ. ಹೀಗಾಗಿ ಹೂಡಿಕೆದಾರರು ಚಿನ್ನದ ಮೇಲೆ ಹೆಚ್ಚಿನ ಹೂಡಿಕೆ ಮಾಡ್ತಿದ್ದಾರೆ. ಆದರೆ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಡೊನಾಲ್ಡ್ ಟ್ರಂಪ್ 2ನೇ ಅವಧಿಯ ಅಧ್ಯಕ್ಷಗಿರಿಯಲ್ಲಿ ಈಗಾಗಲೇ 9 ತಿಂಗಳು ಕಳೆದು ಹೋಗಿವೆ. ಉಳಿದಿರೋದು ಇನ್ನೂ 3.25 ವರ್ಷ ಮಾತ್ರ. ಇದರ ನಡುವೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ನ ಹಮಾಸ್ ನಡುವೆ ಕದನ ವಿರಾಮ ಏರ್ಪಟ್ಟಿದೆ. ಅಲ್ಲದೆ ಹಮಾಸ್ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದ್ದ ಎಲ್ಲಾ ಇಸ್ರೇಲಿಯನ್ನರನ್ನ ಬಿಡುಗಡೆ ಮಾಡಿದೆ. ಮತ್ತೊಂದು ಕಡೆ ಯುರೋಪ್ನಲ್ಲಿ ನಡೀತಿರೋ ರಷ್ಯಾ ಉಕ್ರೇನ್ ಯುದ್ಧ ಕೂಡ ನಿರ್ಣಾಯಕ ಹಂತ ತಲುಪಿರುವಂತೆ ಕಾಣ್ತಿದೆ. ಹೀಗಾಗಿ ಜಾಗತಿಕವಾಗಿ ಶಾಂತಿ ಏರ್ಪಟ್ರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಚಿನ್ನದ ಬದಲು ತಮಗೆ ಹೆಚ್ಚಿನ ಕಡೆ ಲಾಭ ತಂದುಕೊಡುವ ಕಡೆ ಹೂಡಿಕೆ ಮಾಡಲು ನಿರ್ಧರಿಸುತ್ತಾರೆ. ವಿದೇಶಿ ನೇರ ಬಂಡವಾಳ ಹೂಡಿಕೆಗಿಂತ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಯಾವುದೇ ವಿಧವಾದ ಹೂಡಿಕೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಾರೆ. ಸಾಂಸ್ಥಿಕ ಹೂಡಿಕೆದಾರರು ಹೆಚ್ಚು ರಿಸ್ಕ್ ಇರುವ ವಲಯಗಳಲ್ಲಿ ಹೂಡಿಕೆಗೆ ಆದ್ಯತೆ ನೀಡುತ್ತಾರೆ. ರಿಸ್ಕ್ ಇರೋ ಕಡೆ ಲಾಭ ಮತ್ತು ನಷ್ಟ ಎರಡೂ ಹೆಚ್ಚಾಗಿರುತ್ತವೆ. ಹೀಗಾಗಿ ಜಗತ್ತಿನಲ್ಲಿ ಶಾಂತಮಯ ಪರಿಸ್ಥಿತಿ ನಿರ್ಮಾಣವಾದರೆ ಸಾಂಸ್ಥಿಕ ಹೂಡಿಕೆದಾರರು ಷೇರುಗಳಲ್ಲಿ ಹೂಡಿಕೆ ಮಾಡಲು ಹೆಚ್ಚಾಗಿ ಆಸಕ್ತಿ ತೋರಿಸುತ್ತಾರೆ. ಆಗ ಚಿನ್ನದ ಬೆಲೆ ಹೂಡಿಕೆ ಹಿಂಪಡೆಯುವುದು ಅವಶ್ಯಕವಾಗುತ್ತೆ. ಈ ಪರಿಸ್ಥಿತಿ ಏರ್ಪಟ್ರೆ ಚಿನ್ನದ ಬೆಲೆ ಇಳಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಎಸ್ಜಿಬಿಗಳ ಮೇಲೆ ಹೂಡಿಕೆ ಮಾಡೋ ಮುನ್ನ ಎಚ್ಚರವಿರಲಿ. ಎಸ್ಜಿಬಿಗೆ ಪರ್ಯಾಯವಾಗಿ ಇಟಿಎಫ್ನಲ್ಲಿ ಹೂಡಿಕೆ ಮಾಡಿ. ಬೆರಳ ತುದಿಯಲ್ಲೇ ಡಿಜಿಟಲ್ ಚಿನ್ನ ಖರೀದಿ ಮಾರಾಟ. ಸರ್ಕಾರ ಪ್ರಸ್ತುತ ಎಸ್ಜಿಬಿ ಯೋಜನೆ ನಿಲ್ಲಿಸಿದೆ. ಹೀಗಂತ ನೀವು ಈಗ ಭೌತಿಕ ಚಿನ್ನವನ್ನ ಖರೀದಿಸಬೇಕು ಅಂತೇನಿಲ್ಲ. ನಿಮ್ಮ ಬೆರಳ ತುದಿಯಲ್ಲಿ ಚಿನ್ನ ಖರೀದಿಸಬಹುದು. ನಿಮ್ಮ ಮೊಬೈಲ್ ಮೂಲಕ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಆಪ್ಗಳ ಮೂಲಕ ಡಿಜಿಟಲ್ ಚಿನ್ನ ಖರೀದಿಸಬಹುದು.
ಅಲ್ಲದೆ ದಿನದ ಯಾವುದೇ ಸಮಯದಲ್ಲಿ ಈ ಡಿಜಿಟಲ್ ಚಿನ್ನವನ್ನ ಆಗಿನ ಬೆಲೆಗೆ ತಕ್ಕಂತೆ ಮಾರಾಟ ಮಾಡಬಹುದು. ಹೀಗಾಗಿ ಎಸ್ಜಿಬಿಗೆ ಪರ್ಯಾಯವಾಗಿ ಇಟಿಎಫ್ಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ಒಟ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸವರಿನ್ ಗೋಲ್ಡ್ ಬಾಂಡ್ಗಳಿಗೆ ರೇಟ್ ಫಿಕ್ಸ್ ಮಾಡ್ತಾ ಇದ್ದಂತೆ ಎಸ್ಜಿಬಿಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆದರೆ ಪ್ರಸ್ತುತ ನೇರ ಮಾರುಕಟ್ಟೆಯಲ್ಲಿ ಎಸ್ಜಿಬಿಗಳು ಲಭ್ಯವಿಲ್ಲ. ಹೀಗಾಗಿ ಪರ್ಯಾಯ ಮಾರುಕಟ್ಟೆಗಳಲ್ಲಿ ಅಂದ್ರೆ ಈಗಾಗಲೇ ಎಸ್ಜಿಬಿಗಳನ್ನ ಕೊಂಡುಕೊಂಡಿರುವವರಿಂದ ಖರೀದಿಸಬೇಕಿದೆ. ಹೀಗಾಗಿ ಇವುಗಳ ಬೆಲೆ ಗಗನಕ್ಕೇರಿದೆ. ಇದರಿಂದಾಗಿ ಎಸ್ಜಿಬಿಗಳನ್ನ ಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಿ ತಜ್ಞರಿಂದ ಸಲಹೆ ಪಡೆದುಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.